ದೀಪಾವಳಿ ಅಮಾವಾಸ್ಯೆ, ಕತ್ತಲೆಯಲ್ಲಿ ಬೆಳಗುವ ಬೆಳಕಿನ ಹಬ್ಬ. ದೀಪಾವಳಿ ಅಂದರೆ ದೀಪಗಳ ಸಾಲು. ದೀಪಾವಳಿ ಹಿಂದೂಗಳ ಪ್ರಮುಖ ಮತ್ತು ಅತ್ಯಂತ ಪ್ರಕಾಶಮಾನವಾದ ಹಬ್ಬ. ಈ 5 ದಿನಗಳ ಉತ್ಸವದಲ್ಲಿ 3ನೇ ದಿನವಾದ ದೀಪಾವಳಿ ಅಮಾವಾಸ್ಯೆಯು ಅತ್ಯಂತ ಮಹತ್ವಪೂರ್ಣವಾದುದು. ಇದು ಕತ್ತಲೆಯ ಮೇಲೆ ಬೆಳಕಿನ, ಅಜ್ಞಾನದ ಮೇಲೆ ಜ್ಞಾನದ ಮತ್ತು ಅನ್ಯಾಯದ ಮೇಲೆ ನ್ಯಾಯದ ವಿಜಯವನ್ನು ಸಾರುವ ಪುಣ್ಯ ದಿನವಾಗಿದೆ. 1. ದೀಪಾವಳಿ ಅಮಾವಾಸ್ಯೆಯ ಕಾಲ ಮತ್ತು ಮಹತ್ವ. ದೀಪಾವಳಿಯನ್ನು ಸಾಮಾನ್ಯವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ಆಚರಿಸಲಾಗುತ್ತದೆ. ಈ ಅಮಾವಾಸ್ಯೆ ವರ್ಷದ ಅತ್ಯಂತ ಕರಾಳ ರಾತ್ರಿಯಾಗಿದ್ದು, ಈ ದಿನದಂದು ಸಹಸ್ರಾರು ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ಓಡಿಸಲಾಗುತ್ತದೆ. ಪೌರಾಣಿಕ ಹಿನ್ನೆಲೆ. ಶ್ರೀರಾಮನ ಆಗಮನ. 14 ವರ್ಷಗಳ ವನವಾಸವನ್ನು ಪೂರೈಸಿ ರಾವಣನನ್ನು ಸಂಹರಿಸಿ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣರು ಅಯೋಧ್ಯೆಗೆ ಮರಳಿದ ದಿನವನ್ನು ಸ್ಮರಿಸಲು ಅಯೋಧ್ಯೆಯ ಜನರು ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು. ಈ ಮಹತ್ವದ ದಿನವೇ ದೀಪಾವಳಿ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯ ಆರಾಧನೆ. ಈ ದಿನದಂದು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಕ್ಷೀರಸಾಗರ ಮಂಥನದಿಂದ ಉದ್ಭವಿಸಿದಳು ಎಂದು ಹಲವರು ನಂಬುತ್ತಾರೆ. ಹೀಗಾಗಿ ಆಕೆಯ ಆಶೀರ್ವಾದಕ್ಕಾಗಿ ಈ ದಿನ ಲಕ್ಷ್ಮೀ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಬಲಿ ಚಕ್ರವರ್ತಿಯ ಕತೆ. ದೀಪಾವಳಿಯ ಮರುದಿನ ಬಲಿ ಪಾಡ್ಯಮಿ ಆಚರಿಸಲಾಗುತ್ತದೆಯಾದರೂ ಕೆಲವು ಸಂಪ್ರದಾಯಗಳಲ್ಲಿ ವಿಷ್ಣುವಿನ ವಾಮನಾವತಾರವು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳುಹಿಸಿ ಆತನಿಗೆ ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನು ನೋಡುವ ವರವನ್ನು ಕೊಟ್ಟ ದಿನವೂ ಈ ಅವಧಿಗೆ ಸಂಬಂಧಿಸಿದೆ. 2. ದೀಪಾವಳಿ ಅಮಾವಾಸ್ಯೆಯ ಪ್ರಮುಖ ಆಚರಣೆಗಳು. ದೀಪಾವಳಿ ಅಮಾವಾಸ್ಯೆಯ ಆಚರಣೆಗಳು ಭಾರತದಾದ್ಯಂತ ವೈವಿಧ್ಯಮಯವಾಗಿದ್ದರೂ ಪ್ರಮುಖವಾಗಿ ಲಕ್ಷ್ಮೀ ಪೂಜೆ ಮತ್ತು ದೀಪಾರಾಧನೆ ಕೇಂದ್ರಬಿಂದುವಾಗಿವೆ. ಲಕ್ಷ್ಮೀ ಪೂಜೆ. ಮಹಾಲಕ್ಷ್ಮೀ ಪೂಜೆ. ಅಮಾವಾಸ್ಯೆಯ ಸಂಧ್ಯಾಕಾಲ ಅಥವಾ ರಾತ್ರಿ ವೇಳೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಈ ಪೂಜೆಯ ಉದ್ದೇಶವು ಮುಂಬರುವ ವರ್ಷದಲ್ಲಿ ಆರ್ಥಿಕ ಸಮೃದ್ಧಿ, ಸಂತೋಷ ಮತ್ತು ಶಾಂತಿಯನ್ನು ಮನೆಯಲ್ಲಿ ನೆಲೆಸುವಂತೆ ದೇವಿಯನ್ನು ಪ್ರಾರ್ಥಿಸುವುದು. ಮನೆಯ ಶುದ್ಧೀಕರಣ. ಲಕ್ಷ್ಮೀ ದೇವಿಯು ಶುಚಿತ್ವವನ್ನು ಪ್ರೀತಿಸುವವಳಾದ್ದರಿಂದ ಹಬ್ಬದ ಮುನ್ನಾದಿನ ಮನೆ ಮತ್ತು ವ್ಯವಹಾರ ಸ್ಥಳಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತದೆ. ಪೂಜಾ ವಿಧಾನ. ಸಂಜೆ ಮಂಗಳಕರ ಮುಹೂರ್ತದಲ್ಲಿ ಗಣೇಶ್ ಯಾವುದೇ ಪೂಜೆಯ ಆರಂಭಕ್ಕೆ ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಕುಬೇರನನ್ನು ಆಹ್ವಾನಿಸಿ ಪೂಜಿಸಲಾಗುತ್ತದೆ. ಹೊಸ ಲೆಕ್ಕದ ಪುಸ್ತಕಗಳು, ನಗದು ಪೆಟ್ಟಿಗೆ ಮತ್ತು ಚಿನ್ನಾಭರಣಗಳನ್ನು ಸಹ ಪೂಜೆಯಲ್ಲಿ ಇಟ್ಟು ಆಶೀರ್ವಾದ ಪಡೆಯಲಾಗುತ್ತದೆ. ದೀಪಾರಾಧನೆ. ಮಣ್ಣಿನ ಹಣತೆಗಳು, ದೀಪಗಳು ಮತ್ತು ವಿದ್ಯುತ್ ದೀಪಗಳಿಂದ ಮನೆಯ ಪ್ರತಿಯೊಂದು ಮೂಲೆ, ಬಾಗಿಲು, ಕಿಟಕಿ, ಅಂಗಳವನ್ನು ಅಲಂಕರಿಸಿ ಬೆಳಗಿಸಲಾಗುತ್ತದೆ. ಈ ದೀಪಗಳು ಲಕ್ಷ್ಮಿಯು ಮನೆಗೆ ಪ್ರವೇಶಿಸಲು ಮಾರ್ಗವನ್ನು ಸೂಚಿಸುತ್ತವೆ ಎಂದು ನಂಬಲಾಗಿದೆ. ಕೇದಾರ ಗೌರಿ ವ್ರತ ಅಥವಾ ಕೇದಾರೇಶ್ವರ ವ್ರತ. ಕರ್ನಾಟಕ ಸೇರಿದಂತೆ ಕೆಲವು ದಕ್ಷಿಣ ಭಾರತದ ಭಾಗಗಳಲ್ಲಿ ಅಮಾವಾಸ್ಯೆಯ ದಿನದಂದು ಕೇದಾರ ಗೌರಿ ವ್ರತ ಅಥವಾ ಕೇದಾರೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ. ಇದು ಶಿವ ಮತ್ತು ಪಾರ್ವತಿ ದೇವಿಗೆ ಸಂಬಂಧಿಸಿದ ವ್ರತವಾಗಿದ್ದು, ದೀರ್ಘ ಮಾಂಗಲ್ಯ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಮಹಿಳೆಯರು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಸಿಹಿ ಭೋಜನ ಮತ್ತು ಉಡುಗೊರೆ ವಿನಿಮಯ. ದೀಪಾವಳಿ ಎಂದರೆ ಸಿಹಿಯ ಹಬ್ಬ. ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು, ಕುರುಕಲು ತಿಂಡಿಗಳನ್ನು ತಯಾರಿಸಿ ಬಂಧು ಬಾಂಧವರು ಮತ್ತು ಸ್ನೇಹಿತರೊಂದಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಹೊಸ ಉಡುಪುಗಳನ್ನು ಧರಿಸಿ ಕುಟುಂಬ ಸದಸ್ಯರು ಪರಸ್ಪರ ಶುಭಾಶಯ ಕೋರುತ್ತಾರೆ. ಪಟಾಕಿ ಸಿಡಿಸುವಿಕೆ. ಸಾಂಪ್ರದಾಯಿಕವಾಗಿ ಕತ್ತಲೆಯ ರಾತ್ರಿಯನ್ನು ದೀಪ ಮತ್ತು ಪಟಾಕಿಗಳ ಬೆಳಕಿನಿಂದ ಬೆಳಗಿಸುವ ಸಂಕೇತವಾಗಿ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಹಸಿರು, ಪರಿಸರ ಸ್ನೇಹಿ ಪಟಾಕಿಗಳನ್ನು ಬಳಸುವುದು ಅಥವಾ ಅವುಗಳನ್ನು ಸಂಪೂರ್ಣವಾಗಿ ತ್ಯಜಿಸುವ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ. 3. ದೀಪಾವಳಿ ಅಮಾವಾಸ್ಯೆಯ ಸಂದೇಶ. ದೀಪಾವಳಿ ಅಮಾವಾಸ್ಯೆಯು ಕೇವಲ ದೀಪಗಳ ಹಬ್ಬವಲ್ಲ, ಅದರ ಆಚರಣೆಗಳ ಆಳದಲ್ಲಿ ಹಲವಾರು ಸಾರ್ವಕಾಲಿಕ ಮೌಲ್ಯಗಳು ಅಡಗಿವೆ. ಆಂತರಿಕ ಬೆಳಕು. ಬಾಹ್ಯ ಕತ್ತಲೆಯನ್ನು ದೀಪಗಳು ನಿವಾರಿಸುವಂತೆ ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ, ದುರಾಸೆ, ದ್ವೇಷದ ಕತ್ತಲೆಯನ್ನು ಜ್ಞಾನದ ಮತ್ತು ಸದ್ಗುಣಗಳ ಬೆಳಕಿನಿಂದ ನಾಶಪಡಿಸಬೇಕು ಎಂಬುದು ಈ ಹಬ್ಬದ ಮುಖ್ಯ ಸಂದೇಶ. ಶುದ್ಧೀಕರಣ ಮತ್ತು ಹೊಸ ಆರಂಭ. ಹಬ್ಬದ ಸಂದರ್ಭದಲ್ಲಿ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಸಂಪ್ರದಾಯವು ನಮ್ಮ ಆಲೋಚನೆ ಮತ್ತು ಜೀವನವನ್ನು ಶುದ್ಧೀಕರಿಸಿಕೊಂಡು ಹೊಸ ಆರಂಭಕ್ಕೆ ಸಿದ್ಧರಾಗುವ ಸಂಕೇತವಾಗಿದೆ. ಸಮೃದ್ಧಿ ಮತ್ತು ಕೃತಜ್ಞತೆ. ಲಕ್ಷ್ಮೀ ಪೂಜೆಯು ಸಂಪತ್ತಿಗಾಗಿ ಪ್ರಾರ್ಥಿಸುವುದರ ಜೊತೆಗೆ ಜೀವನದಲ್ಲಿ ಇರುವ ಎಲ್ಲ ಅನುಗ್ರಹಗಳು ಮತ್ತು ಸಂಪತ್ತಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ಮತ್ತು ಅದನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಮನೋಭಾವವನ್ನು ಕಲಿಸುತ್ತದೆ. ದೀಪಾವಳಿ ಅಮಾವಾಸ್ಯೆ ಕಡು ಕತ್ತಲೆಯಲ್ಲಿ ಆಶಾಕಿರಣವನ್ನು ಮೂಡಿಸುವ, ಹೊಸ ಚೈತನ್ಯ ಮತ್ತು ಸಂಭ್ರಮವನ್ನು ಹೊತ್ತು ತರುವ ಪ್ರಮುಖ ಹಬ್ಬವಾಗಿದ್ದು, ಪ್ರತಿ ಭಾರತೀಯನ ಜೀವನದಲ್ಲಿ ನವೋಲ್ಲಾಸವನ್ನು ತುಂಬುತ್ತದೆ.